ಅತಿಥಿ ದೇವೋ ಭವ ಅವರ ನಿತ್ಯ ಪಾರಣೆಯಾಗಿತ್ತು. ಮನೆಗೆ ಯಾರೇ ಬರಲಿ ಅವರಿಗೆ ಕಾಫಿ ತಿಂಡಿ ಊಟ ಉಪಚಾರ ಇಲ್ಲದೆ ಕಳಿಸುತ್ತಿರಲಿಲ್ಲ. ಅವರ ಈ ನಿಯಮವನ್ನು ನಮ್ಮ ತಾಯಿ ತಂದೆಯರು ಮುನ್ನಡೆಸಿಕೊಂಡು ಹೋಗುತ್ತಿರುವುದು ನಿಜಕ್ಕೂ ಸಂತಸ. ಹೀಗೆ ಎಲ್ಲಾ ರೀತಿಯಲ್ಲೂ ನನಗೆ ಮಾರ್ಗದರ್ಶನ ನೀಡಿದ ಅಜ್ಜಿಗೆ ಅವರ ಹುಟ್ಟುಹಬ್ಬಕ್ಕೆ ನನ್ನ ಕಿರು ಕಾಣಿಕೆ. ನಾನು ಓದಿದ ಈ ಶಬ್ದಗಳು ಅವರ ಕಿವಿಗೆ ಕೇಳಿಸದೇ ಇರಬಹುದು, ಆದರೆ ಅವರ ಹೃದಯಕ್ಕೆ ಖಂಡಿತ ತಟ್ಟಿರುತ್ತದೆ. ನನ್ನ ಅಜ್ಜಿಯ ಭಾವನಾತ್ಮಕ ಸಂಬಂಧವೇ ಇಂತಹುದು. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೆ ಅವರ ಈ 100ರ ಹುಟ್ಟುಹಬ್ಬ ಸಂಭ್ರಮ ಎಲ್ಲರ ಮನಸ್ಸಿನಲ್ಲೂ ಹಚ್ಚು ಹಸಿರಾಗಿ ಉಳಿಯಲಿ ಎಂದು ಆಶಿಸುತ್ತೇನೆ. ಇಂತಿ ನಮ್ಮ ಪ್ರೀತಿಯ ಮೊಮ್ಮಗಳು ಮೀರಾ ಜಯರಾಮ್. ಈ ದಿನ ನಮ್ಮ ಕುಟುಂಬದಲ್ಲಿ ಮಹಿಳೆಗಳನ್ನು ಯಾರಿಗೆ ಮಹಿಳೆಗಳನ್ನು ಮುಟ್ಟಲಿಲ್ಲ. ಅಣ್ಣಯ್ಯ ಅಂತೂ ಬಹಳ ಹತ್ತಿರಕ್ಕೆ ಬಂದು 99ಕ್ಕೆ ಬೋಲ್ಡ್ ಆದರು. ಆದ್ರೆ ನಮ್ಮ ಅಜ್ಜಿ ಶತಮಾನ ಬಾರಿಸಿಯೇ ಬಿಟ್ಟರು. ನಾನೊಂದೆರಡು ಹೇಳ್ತೀನಿ.